ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ, ಚೆನ್ನೈ ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಡೇ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋದ್ವಿ ಅಂತ ಹೇಳ್ಬಿಟ್ಟು. ತುಂಬ ಜನಕ್ಕೆ ಗೊತ್ತಿರ್ಬೋದು, ನಮ್ಮ ದೊಡ್ಡಪ್ಪರ ಮನೆ ಇರೋದು ತುಮಕೂರಿನಲ್ಲೇ ಅಂತ ಹೇಳ್ಬಿಟ್ಟು. ನಾವು ನಮ್ಮ ದೊಡ್ಡಪ್ಪರ ಮನೆಗೆ ಹೋದಾಗ ಆಗಲೇ ಟೈಮ್ ಬಂದ್ಬಿಟ್ಟು ಅದರ 11 ಗಂಟೆ ಆಗಿಬಿಟ್ಟಿತ್ತು. ಸೊ ಪಾಪು ಫಸ್ಟ್ ಟೈಮ್ ಮನೆಗೆ ಬಂದಿದ್ದರಿಂದ ದೊಡ್ಡಮ್ಮ ಆರತಿ ಮಾಡಿ ನನ್ನ ಮತ್ತು ನಮ್ಮ ಪಾಪನ ಒಳಗಡೆ ಕರ್ಕೊಂಡ್ರು. ಲೇಟಾಗಿದ್ದರಿಂದ ಅದೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ಹಾಗೆ ಬೆಳಗ್ಗೆ ತಿಂಡಿಗೆ ದೊಡ್ಡಮ್ಮ ಬಿಸಿಬೇಳೆಭಾತ್ ಮಾಡಿದರು. ಬಿಸಿಬೇಳೆಭಾತ್ ಪೌಡರ್ನ ಅವರು ಫ್ರೆಶ್ ಆಗಿ ಆವಾಗಲೇ ಮಾಡಿಕೊಂಡು ಮಾಡಿದರು. ಬಿಸಿಬೇಳೆಭಾತನ್ನ ತುಂಬಾ ರುಚಿಯಾಗಿತ್ತು. ಬಿಸಿಬೇಳೆಭಾತ್ ಅಂತೂ ದೊಡ್ಡಮ್ಮ ಅಡುಗೆ ತಿಂಡಿಗಳೆಲ್ಲ ತುಂಬಾ ರುಚಿಯಾಗಿ ಮಾಡ್ತಾರೆ. ಒಬ್ಬಟ್ಟು ಮಾಡೋದ್ರಲ್ಲಂತೂ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಹಾಗೆ ದೊಡ್ಡಮ್ಮ ಎಳ್ಳಿಕಾಯಿ ಗೊಜ್ಜು ಅಂತೂ ತುಂಬಾ ಸಖತ್ತಾಗಿ ಮಾಡ್ತಾರೆ. ಸಾಧ್ಯ ಆದರೆ ಎಳ್ಳಿಕಾಯಿ ಗೊಜ್ಜಿನ ರೆಸಿಪಿನ ನಾನು ನಮ್ಮ ದೊಡ್ಡಮ್ಮನ ಹತ್ರನೇ ಮಾಡಿಸಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಅದು ಯಾವ ಥರ ಮಾಡೋದು ಅಂತ ಕೇಳಿಕೊಂಡು ನಾನೇ ಮಾಡಿ ತೋರಿಸ್ತೀನಿ. ತಿಂಡಿ ಟೀ ಎಲ್ಲ ಆದಮೇಲೆ ನಾವಿಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಆಚೆ ಕಡೆ ಕೂತ್ಕೊಂಡಿದ್ದೀವಿ. ಗಾಳಿನೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆಚೆ ಕಡೆ. ಚಿರನ್ಯ ಇನ್ನೂ ಆ್ಯನ್ಯುವಲ್ ಡೇ ಮೂಡ್ನಲ್ಲೇ ಇದ್ಲು. ಅವಳು ಪರ್ಫಾರ್ಮ್ ಮಾಡಿದ ಸಾಂಗ್ಸ್ನೆಲ್ಲ ಮತ್ತೆ ನನ್ನ ತಂಗಿ ಹತ್ರ ಹಾಕಿಸ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾ ಇರಳು. ಇಲ್ಲಿ ಚಿರನ್ಯ ಡ್ಯಾನ್ಸ್ ಮಾಡೋದೆಲ್ಲ ನೋಡಿ ನನ್ನ ತಂಗಿ ಮಗ ಯೋಹನ್ ಕೂಡ ಖುಷಿಗೆ ಅವನು ಕೂಡ ಅವ್ನಿಗೆ ಇಷ್ಟಪಟ್ಟಿದ್ದ ಸ್ಟೆಪ್ಸ್ನೆಲ್ಲ ಹಾಕ್ಕೊಂಡು ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ದೊಡ್ಡಪ್ಪ ಬೆಳಗ್ಗೆನೇ ಹೋಗ್ಬಿಟ್ಟು ನಾನ್ ವೆಜ್ ಎಲ್ಲ ತೊಗೊಂಡು ಬಂದು ಕೊಟ್ಟು ತಿಂಡಿ ತಿಂದ್ಕೊಂಡು ಊರಿಗೆ ಹೊರಟರು. ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ದೊಡ್ಡಮ್ಮ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು. ನನಗೂ ನನ್ನ ತಂಗಿಗಂತೂ ಬರೀ ಮಕ್ಕಳದ್ದೇ ಆಗ್ತಾಯಿತ್ತು. ಅಡುಗೆ ಮನೆಯಲ್ಲಿ ದೊಡ್ಡಮ್ಮಂಗೇನು ಹೆಲ್ಪ್ ಮಾಡ್ಕೊಡೋಕ್ಕೂ ಆಗಲಿಲ್ಲ, ಹಾಗೆ ಅವ್ರ ಜೊತೆ ಕೂತ್ಕೊಂಡು ಫ್ರೀಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಅಮ್ಮ ಇದ್ದಿದ್ದರಿಂದ ಅವರು ದೊಡ್ಡಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ರು. ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ಸ್ಪೆಷಲ್ ನಾನ್ ವೆಜ್ ಊಟನೆಲ್ಲ ಮುಗಿಸ್ಕೊಂಡು ಚಿರನಿನ್ನು ಹಾಗೆ ಯೋಹನ್ನು ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪರ ಮನೆ ಹತ್ರನೇ ಇರೋ ಒಂದು ಚಿಕ್ಕ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ. ಈ ಹುಡುಗರ ಗಲಾಟಿನಲ್ಲಿ ಮಧ್ಯಾಹ್ನ ಅಡುಗೆದು ಯಾವುದು ವಿಡಿಯೋ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಯೋಹನ್ಗೆ ಈ ಜಾರಬಂಡಿ ಉಯ್ಯಾಲೆ ಎಲ್ಲ ಒಬ್ಬನೇ ಆಡಿ ಇನ್ನೂ ಅಭ್ಯಾಸ ಇಲ್ಲ, ಹಾಗಾಗಿ ಹೆದರ್ಕೊತಾ ಇದ್ದಾನೆ. ಅಮ್ಮ ಗಾಯ ಮಾಡ್ಸಿದಾನೆ ಜಾರ್ಕೊಬೋದಮ್ಮ. ದೊಡ್ಡಪ್ಪರ ಮನೆಗೆ ನಾವು ರಾತ್ರಿ ಲೇಟಾಗಿ ಹೋಗಿದ್ರಿಂದ ನಾವು ಏನು ತೊಗೊಂಡು ಹೋಗೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಪಾರ್ಕಿಂದ ನಾವು ಡೈರೆಕ್ಟ್ ಫ್ರೂಟ್ ಶಾಪ್ಗೆ ಹೋದ್ವಿ, ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಫ್ರೂಟ್ ಶಾಪ್ನಲ್ಲಿ ಚಿರನಿಗೆ ಈ ಸ್ಟ್ರಾಬೆರಿ ಕಣ್ಣಿಗೆ ಬಿತ್ತು. ಅದು ನೋಡಿ ಅವಳಿಗೆ ತುಂಬಾ ಖುಷಿ ಆಯಿತು. ಚಿರನಿಗೆ ಸ್ಟ್ರಾಬೆರಿ, ಮಾವಿನ ಹಣ್ಣು ಮತ್ತು ಹಲಸು ಹಣ್ಣು ತುಂಬಾ ಇಷ್ಟ. ಸ್ಟ್ರಾಬೆರಿ ಅಂತೂ ನಾವು ಕೆನಡಾಲಿದ್ದಾಗ ಅವಾಗವಾಗ ತರಿಸ್ಕೊಂಡು ತಿಂತಾಯಿದ್ವಿ. ಅವಳಿಗೆ ತುಂಬಾ ಇಷ್ಟ ಆಯ್ತಲ್ವ, ಹಾಗಾಗಿ. ಬಟ್ ಇಲ್ಲಿ ಇಂಡಿಯಾ ಬಂದಮೇಲಿಂದ ನಮಗೆಲ್ಲಿ ಸ್ಟ್ರಾಬೆರಿ ಸಿಕ್ಕಿದ್ದಿಲ್ಲ ನಮ್ಮ ಮನೆ ಹತ್ರ ಎಲ್ಲನೂ. ಹಾಗಾಗಿ ಅಲ್ಲಿ ನೋಡಿದ್ಲಲ್ವ, ಅವಳಿಗೆ ತುಂಬಾ ಖುಷಿ ಆಯಿತು ಅದು ನೋಡಿ. ಸೊ ಹಾಗಾಗಿ ಮನೆಗೆ ತೊಗೊಂಡು ಬಂದು ಚೆನ್ನಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಕೊಟ್ಟೆ. ಯೋನ್ ಫಸ್ಟ್ ಟೈಮ್ ತಿಂತಾ ಇರೋದು ಸ್ಟ್ರಾಬೆರಿ, ಅವನಿಗೂ ಕೂಡ ಅದು ಇಷ್ಟ ಆಯಿತು. ಅವನು ಕೂಡ ಇಷ್ಟಪಟ್ಕೊಂಡೆ ತಿಂದ. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ದೊಡ್ಡಮ್ಮ ತಿಂಡಿಗೆ ಅಂತ ಹೇಳ್ಬಿಟ್ಟು ಕಡ್ಲೆಬೀಜ ಚಟ್ನಿ, ಟೊಮೆಟೊ ಚಟ್ನಿ ಹಾಗೆ ಸಾಂಬಾರೆಲ್ಲ ಮಾಡಿದರು. ಇದ್ರ ಜೊತೆಗೆ ಹಿಂದಿನ ದಿನ ಮಾಡಿದ್ದು ಚಿಕನ್ ಸಾಂಬಾರು ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ. ಟೊಮೆಟೊ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು. ಹಾಗೆ ನಾವು ಅವತ್ತಿನ ದಿನವೇ ಶಿರಾಗೆ ಹೊರಟಿದ್ವಿ. ಏನಕ್ಕೆ ಅಂತಂದರೆ ಶಿರಾದಲ್ಲಿ ನನ್ನ ಹೈಸ್ಕೂಲ್ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು. ಜೊತೆಗೆ ನಮ್ಮ ಸೋದರತ್ತೆ ಅಂತಾರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವರ ತಂಗಿ ಮನೆ ಕೂಡ ಶಿರಾದಲ್ಲೇ ಇರೋದು. ನಮ್ಮ ಅತ್ತೆ ಅಂತೂ ತುಂಬ ದಿನದಿಂದ ಕರಿತಾನೆ ಇದ್ರು ಬನ್ನಿ ಬನ್ನಿ ಅಂತ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಆಮೇಲೆ ಹೇಳ್ದೆ ಈ ಥರ ಮದುವೆ ಇದೆ ಅತ್ತೆ, ಮದುವೆ ಬಂದಾಗ ಬಂದೇ ಬರ್ತೀವಿ ಖಂಡಿತ ಅಂತೆಲ್ಲ ಹೇಳಿದೆ ಅತ್ತೆಗೆ ಫೋನ್ ಮಾಡಿ. ಹಾಗಾಗಿ ನಾವೆಲ್ಲ ಇಲ್ಲಿ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ವಿ. ದೊಡ್ಡಮ್ಮ ನಮಗೋಸ್ಕರ ದೊಡ್ಡಪ್ಪನ ಕೈಲಿ ಪ್ಲೇನ್ ಶಾವಿಗೆ ಬರುತ್ತಲ್ಲ, ರೆಡಿ ಶಾವಿಗೆ ಅದನ್ನು ತರಿಸಿದ್ರು. ಅದಕ್ಕೆ ಒಗ್ಗರಣೆ ಮಾಡಿ ಖಾರ ಶಾವಿಗೆ ಮಾಡಿದರು. ಹಾಗೆ ಸ್ವೀಟ್ ಶಾವಿಗೆಗೆ ಕಾಯಾಲ್ ಮಾಡಿದರು. ಸ್ವೀಟ್ ಕಾಯಲ್ಲು ಮತ್ತು ಎಳ್ಳು ಮತ್ತು ಹುರ್ಗಡ್ಲೆ ಪೌಡರ್ ಕೂಡ ಮಾಡಿದರು ಶಾವಿಗೆ ಮೇಲೆ ಹಾಕೊಳೋದಕ್ಕೆ. ಆಮೇಲೆ ರಶ್ಮಿ ಗೋಬಿ ಇತ್ತು. ಸೊ ಗೋಬಿನಲ್ಲಿ ಗೋಬಿ 65 ಯಾರು ಅನ್ಬೋದು, ಅಥವಾ ಗೋಬಿ ಪಕೋಡ ಅಥವಾ ಡ್ರೈ ಗೋಬಿ ಏನು ಬೇಕಾದ್ರು ಅನ್ಬೋದು, ಅದನ್ನು ಮಾಡಿದ್ಲು ರಶ್ಮಿ. ಆಮೇಲೆ ಬೆಳಗ್ಗೆ ಮಾಡಿ ಸಾಂಬಾರು ಇತ್ತು. ಸೊ ಅನ್ನ ಸಾಂಬಾರು, ಪಲ್ಯ, ಹಪ್ಳ ಇದೆಲ್ಲನೂ ಇತ್ತು ಮಧ್ಯಾಹ್ನ ಊಟಕ್ಕೆ. ಹೊಚ್ಚೋಗಿ ನಾನು ದೊಡ್ಡಮ್ಮ ಈ ಎಸ್ ಎಸ್ ಪುರ ಮೇನ್ ರೋಡ್ ಕಡೆ ಅಂತಂದರೆ ಈ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಇದೆಯಲ್ಲ, ಅಂಡರ್ ಪಾಸ್ ಲೆಫ್ಟ್ ಸೈಡು ಸುರಭಿ ಫ್ಯಾನ್ಸಿ ಸ್ಟೋರ್ ಅಪೋಸಿಟೇ ಒಳಗಡೆ ಒಂದು ರೋಡ್ ಹೋಗುತ್ತೆ ನೋಡಿ, ಅಲ್ಲಿ ಸಿಗುತ್ತೆ, ಅಲ್ಲಿ ತರಿಸಿದ್ರು. ತುಂಬಾ ಚೆನ್ನಾಗಿರುತ್ತೆ ಉದ್ರುದ್ರಾಗಿ. ಮನೆಗೆ ಸಡನ್ನಾಗಿ ಯಾರು ಗೆಸ್ಟ್ಗಳು ಬಂದರೆ ಈ ಥರ ರೆಡಿ ತರಿಸೋದು ಬೆಸ್ಟ್ ಅಂತ ನನಗನ್ಸುತ್ತೆ. ನೋಡ್ಬೋದು ಎಷ್ಟು ಉದ್ರುದ್ರಾಗಿದೆ ಶಾವಿಗೆ ಅಂತ ಹೇಳ್ಬಿಟ್ಟು. ನನಗಂತೂ ಒಂದೆರಡು ದಿನ ಹೆಂಗಾಯಿತು ಅಂತ ಅಂದರೆ ದೊಡ್ಡಮ್ಮ ರುಚಿಯಾಗಿ ಅಡುಗೆ ಮಾಡೋಕ್ಕೋರು, ನಾನಂತೂ ಬರೀ ಕೂತ್ಕೊಂಡು ತಿಂದಿದ್ದೇ ಆಯಿತು. ಅಡುಗೆ ಮನೆ ಕಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಬರೀ ಮಕ್ಕಳು ನೋಡ್ಕೊಳೋದೇ ಆಗ್ತಾಯಿತ್ತು.
ಜೊತೆ ಪಾಪು ಬೇರೆ ಚಿಕ್ಕೋಡಿದ್ಲಲ್ವ, ಸೊ ಹಾಗೆ ಅವಳಿಗೆ ಪದೇ ಪದೇ ಫೀಡ್ ಮಾಡಬೇಕಿತ್ತು, ಡೈಪರ್ ಚೇಂಜ್ ಮಾಡಬೇಕಿತ್ತು, ಚಿರನಿಗೆ ತಿನ್ಸೋದು ಬರೀ ಇದೇ ಆಗ್ತಾಯಿತ್ತು. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತು. ದೊಡ್ಡಮ್ಮ ನಮಗೆ ಇಲ್ಲಿ ಕುಂಕುಮ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಪರ್ಪಲ್ ಕಲರ್ ಸೀರೆ ಬಂದ್ಬಿಟ್ಟು ನನಗೆ, ಹಾಗೆ ಈ ಗ್ರೇ ಕಲರ್ ಸೀರೆ ಬಂದ್ಬಿಟ್ಟು ರಶ್ಮಿಗೆ. ದೊಡ್ಡಮ್ಮ ಸೀರೆ ಬಿಸ್ನೆಸ್ ಮಾಡ್ತಾರೆ, ಸೊ ಹಾಗಾಗಿ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನನಗೂ ರಶ್ಮಿಗೂ ಹೇಳಿದರು. ಸೊ ಹಾಗಾಗಿ ನಾವಿಬ್ಬರು ಈ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ದೊಡ್ಡಮ್ಮನ ಮನೆಗೆ ಬರೋದಕ್ಕೂ ಒಂದು ರೀಸನ್ ಇತ್ತು. ಅದೇನು ಅಂತಂದರೆ, ಯೂಶ್ವಲಿ ಪಾಪುಗೆ 3ನೇ ತಿಂಗಳು ಅಥವಾ 5ನೇ ತಿಂಗಳಲ್ಲಿದ್ದಾಗ ತೊಟ್ಲು ಬದಲಾಯಿಸೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಹಾಗಾಗಿ ತೊಟ್ಲು ಬದಲಾಯಿಸೋ ಶಾಸ್ತ್ರಕ್ಕೋಸ್ಕರ ನಾವು ದೊಡ್ಡಮ್ಮನ ಮನೆಗೆ ಬಂದ್ವಿ. ದೊಡ್ಡಮ್ಮ ಅಲ್ಗೂ ಇನ್ನೊಂದೆರಡು ದಿನ ಇರಿ ಅಂತ ಹೇಳಿದರು, ಬಟ್ ನಾವು ಮದುವೆ ಇದ್ದಿದ್ದರಿಂದ ಹೊರಡ್ಬೇಕಾಗಿ ಬಂತು. ನಾನು ನೆಕ್ಸ್ಟ್ ಯಾವಾಗಾದ್ರೂ ನಮ್ಮ ದೊಡ್ಡಪ್ಪವ್ರ ಮನೆಯದು ಹೋಮ್ ಟೂರ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು ಇವ್ರು ಮನೆ ಕಟ್ಟಿರೋದು. ಅಂತ ಇವರು ಮನೆ ಕಟ್ಟಿ ಆಲ್ಮೋಸ್ಟ್ 30 ವರ್ಷ ಆಗ್ತಾ ಬಂತು. ಸೊ ಅವಾಗಲೇ ಚೆನ್ನಾಗಿ ಪ್ಲಾನ್ ಮಾಡಿ ಜಾಗ ಎಲ್ಲೂ ವೇಸ್ಟ್ ಮಾಡ್ದಿರ ನೀಟಾಗಿ ಕಟ್ಟಿದ್ದಾರೆ. ತುಂಬಾ ವಿಶಾಲವಾಗಿದೆ ಮನೆ ಅಂತೂ. ಸೊ ನಾನು ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನಾವು ಹೊರಟಾಗಲೇ ಸಂಜೆ 5 ಗಂಟೆ ಆಗ್ತಾಯಿತ್ತು. ಸೊ ಹಾಗಾಗಿ ಟೀ ಎಲ್ಲ ಕುಟ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ದೊಡ್ಡಪ್ಪವ್ರ ಮನೆಯಿಂದ. ತೇಜಸ್ ಕೂಡ ಬಂದಿದ್ರು ಬೆಂಗಳೂರಿಂದ. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಶಿರಾ ಕಡೆ. ಫಸ್ಟು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ರೆಡಿ ಆಗ್ಬಿಟ್ಟು ಆಮೇಲೆ ಚೌಟ್ರಿಗೆ ಹೋಗ್ತೀವಿ. ಹೋಗ್ತಾ ಅಂದವೇ ಫ್ರೆಂಡ್ ಮದುವೆಗೆ ಗಿಫ್ಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು SS ಪುರಂ ಮೇನ್ ರೋಡ್ನಲ್ಲಿರೋ ಮಂದಾರ ಗಿಫ್ಟ್ ಸೆಂಟರ್ಗೆ ಹೋದ್ವಿ. ಇಲ್ಲಿಗೆ ಬಂದ್ರಂತೂ ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಅನ್ನೋಂಗಾಗತ್ತೆ. ಸೊ ಫೈನಲಿ ಒಂದು ಗಿಫ್ಟ್ ತೊಗೊಂಡು ನಾವು ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಅವತ್ತಿನ ದಿನ ಬೆಳಗ್ಗೆ ನಾವು ಮಾಗೋಡ್ಗೆ ಹೋಗೋ ಪ್ಲಾನ್ ಇತ್ತು, ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಆಗ ಅಲ್ಲಿ ಜಾತ್ರೆ ಕೂಡ ನಡೀತಾ ಇತ್ತು. ಆಲ್ಮೋಸ್ಟ್ ನಮ್ಮ ತುಮಕೂರು ಮತ್ತು ಶಿರಾ ಜನಕ್ಕೆಲ್ಲ ಗೊತ್ತಿರ್ಬೋದು, ನಮ್ಮ ಮಾಗೋಡ್ನ ಕಂಬದ ರಂಗನಾಥ ಸ್ವಾಮಿ ತೇರು ಅಂತಂದರೆ ಅತಿ ದೊಡ್ಡ ಹೂವಿನ ತೇರು ಅನ್ನೋ ಖ್ಯಾತಿಗೆ ವಿಶ್ವಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬಿಟ್ಟು. ಇದು ನಾವೆಲ್ಲ ಹೆಮ್ಮೆ ಪಡೋ ವಿಷಯ ಅಂತಲೇ ಹೇಳ್ಬೋದು. ನಾವು ಊರಲ್ಲಿದ್ದಾಗ ಪ್ರತಿ ವರ್ಷ ಮಿಸ್ ಮಾಡ್ದಲ್ಲೇ ಹೋಗ್ತಾ ಇದ್ವಿ. ಅದಾದಮೇಲೆ ನಮ್ಮ ಮದುವೆ ಆಗಿ ಹೊಸದ್ರಲ್ಲಿ ಹೋಗಿದ್ವಿ. ಅದಾದಮೇಲೆ ಮತ್ತೆ ಓದೋಕ್ಕೆ ಆಗಿಲ್ಲ. ಇವತ್ತು ಹೋಗೋಣ ಅಂತ ಹೊರಟ್ವಿ, ಬಟ್ ಕಾರಣ ಥರದಿಂದ ಇವತ್ತೂ ಹೋಗೋದಕ್ಕಾಗಲಿಲ್ಲ ನಮಗೆ. ನೋಡ್ಬೋದು ನಾವು ಆಲ್ರೆಡಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಬಂದು ಕಾಫಿ ಎಲ್ಲ ಕೊಡು ಈಗ ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು ಇವಾಗ ರಿಸೆಪ್ಷನ್ಗೆ. ಇವರೇ ನೋಡಿ ನಮ್ಮ ಅತ್ತೆ, ಮಂಗಳ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮ್ಮ ಅತ್ತೆಗಂತೂ ನನ್ನನ್ನು ಮತ್ತು ನನ್ನ ತಂಗಿನೂ ಕಂಡ್ರೆ ತುಂಬಾ ಇಷ್ಟ. ಒಳ್ಳೆ ಸಣ್ಣ ಮಕ್ಳನ್ನ ಮುದ್ದು ಮಾಡಲ್ವ, ಹಂಗೆ ಮುದ್ದು ಮಾಡ್ತಾರೆ ನಮ್ಮ ಅತ್ತೆ. ಹಾಗೆ ನಮಗೂ ಅಷ್ಟೇ ನಮ್ಮ ಅತ್ತೆ ಕಂಡ್ರೆ ತುಂಬಾ ಇಷ್ಟ, ತುಂಬಾ ಇನ್ನೋಸೆಂಟ್ ಅಂತ ಹೇಳ್ಬೋದು. ಹಾಗೆ ಗ್ರೀನ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿರೋಲ್ಲ ಅವಳು ನಮ್ಮ ಅತ್ತೆ ಎರಡನೇ ಮಗಳು ಅಮೃತ ಅಂತ ಹೇಳ್ಬಿಟ್ಟು ಅವಳ ಹೆಸರು. ಹಾಗೆ ದೊಡ್ಡವ್ರ ಹೆಸರು ನೇತ್ರ ಅಂತ ಹೇಳ್ಬಿಟ್ಟು ಅವಳು ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ಲು. ಹಾಗಾಗಿ ಜಾಸ್ತಿ ಅವಳನ್ನ ತೋರ್ಸೋದಕ್ಕೆ ಹೋಗಿಲ್ಲ. ಅವಳದು ಸೀಮಂತದ ವಿಡಿಯೋ ಶೂಟ್ ಮಾಡಿದ್ದೀನಿ, ಸೊ ಅದರಲ್ಲಿ ನಿಮಗೆ ತೋರಿಸ್ತೀನಿ ಅವಳನ್ನ. ನೋಡ್ಬೋದು ನಾವು ಆಲ್ರೆಡಿ ಚೌಟ್ರಿಗೆ ಬಂದಿದ್ದೀವಿ. ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ನಾವು ಹೋದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ನೋಡ್ಬೋದು ಚಿರನಿಯ ಫೋಟೋಗೆ ಫೋಸ್ ಕೊಡ್ತಾಳೆ. ಚಿರನಿಗಿಂತ ರೆಡಿ ಆಗೋದ್ರೂ ತುಂಬಾ ಇಷ್ಟ ಅವಳಿಗೆ. ಹಾಗೆ ಇವಾಗ ಮದುವೆ ಆಗ್ತಾಳಲ್ಲ ನನ್ನ ಫ್ರೆಂಡು, ಅವಳ ಹೆಸರು ಜೀವಿತಾ ಅಂತೇಳಿ. ನಾವಿಬ್ಬರು ಹೈಸ್ಕೂಲ್ ಫ್ರೆಂಡ್ಸು, ಸೊ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಾವಿಬ್ಬರು ಸ್ವಲ್ಪ ಕಾಂಪಿಟೇಷನ್ ಮೇಲೇ ಓದ್ತಾ ಇದ್ವಿ. PUಗೆ ಅವಳು ಬೇರೆ ಕಾಲೇಜಿಗೆ ಸೇರಿಕೊಂಡ್ಳು, ಹಾಗೆ ನಾನು ಬೇರೆ ಕಾಲೇಜಿಗೆ ಸೇರಿಕೊಂಡೆ. PU ಆದಮೇಲೆ ಅವಳು ಹಾರ್ಟಿಕಲ್ಚರ್ ಮಾಡಿಕೊಂಡು PhD ಮಾಡಿಕೊಂಡು, ಸೊ ಇವಾಗ ಅವಳು ಬರೀ ಜೀವಿತ ಅಲ್ಲ, ಅವಳು ಡಾಕ್ಟರ್ ಜೀವಿತ. ಇವಾಗ ನಾನು ಇಂಜಿನಿಯರಿಂಗ್ ಮಾಡಿಕೊಂಡೆ. ಈ ಬ್ಯುಸಿ ಲೈಫ್ನಲ್ಲಿ ನಾವಿಬ್ಬರು ಜಾಸ್ತಿ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಅಂತ ಅಂದ್ರೂ ನಮ್ದಿನ್ನೂ ಬಾಂಡಿಂಗ್ ಹಾಗೆ ಇದೆ. ಹೈಸ್ಕೂಲ್ ಟೈಮಲ್ಲಿ ಹೆಂಗಿತ್ತೋ ಇವಾಗಲೂ ಹಾಗೆ ಇದೆ. ಹಾಗೆ ನಾನು ಜೀವಿತನ ಮದುವೆಗೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ನಾನು ಹೈಸ್ಕೂಲ್ ಫ್ರೆಂಡ್ಸ್ ಮದುವೆ ಯಾರ್ದೂ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಒಂದಿಬ್ಬರದ್ದು ಅಟೆಂಡ್ ಮಾಡಿದ್ದೀನಿ ಅಷ್ಟೇ, ಅದು ನನ್ನ ಮದುವೆಗಿಂತ ಮುಂಚೆ. ಮದುವೆ ಆದಮೇಲಂತೂ ಒಬ್ಬರು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಳು ಮದುವೆ ನಾನು ಕಾಯ್ತಾ ಇದ್ದೆ, ಎಲ್ಲರೂ ಮೀಟ್ ಮಾಡ್ಬೋದಲ್ಲ ಹೈಸ್ಕೂಲ್ ಫ್ರೆಂಡ್ಸ್ನ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಪಕ್ಕ ನಿಂತಿರೋದು ಗೊತ್ತಿರುತ್ತೆ ನಿಮಗೆ, ರೂಪ ಅಂತೇಳಿ. ನನಗೆ ಮೆಟರ್ನಿಟಿ ಶೂಟಲ್ಲಿ ಅವಳೇ ಮೇಕಪ್ ಮಾಡಿದ್ದು. ಹಾಗೆ ಇವಾಗ ಜೀವಿತಂಗೂ ಅವಳೇ ಮೇಕಪ್ ಮಾಡಿರೋದು. ಹಾಗೆ ರೂಪನ ಪಕ್ಕ ನಿಂತಿದ್ದು ಶಿಲ್ಪ ಅಂತೇಳಿ, ಅವಳಿಗೂ ಕೂಡ ರೂಪನೇ ಮೇಕಪ್ ಮಾಡಿದ್ದು. ಶಿಲ್ಪನೂ ಅಷ್ಟೇ ನೋಡಿ, ನಂಗೆ ತುಂಬಾ ಖುಷಿ ಆಯಿತು. ನೋಡ್ತಿರ್ಬೋದು ಇವರೆಲ್ಲ ನನ್ನ ಹೈಸ್ಕೂಲ್ ಫ್ರೆಂಡ್ಸು. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಬೆಳಗ್ಗೆ ಮುಹೂರ್ತಕ್ಕೆ ಬರ್ತೀವಿ ಅಂತ ಹೇಳಿದರು, ಹಾಗಾಗಿ ತುಂಬ ಜನ ಫ್ರೆಂಡ್ಸ್ ಮಿಸ್ ಆಗಿದ್ದಾರೆ. ನಾವೆಲ್ಲರೂ ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಮಾತಾಡೋದು ತುಂಬಾ ಇತ್ತು. ಬಟ್ ಏನು ಮಾಡೋದು, ಟೈಮ್ ಆಲ್ರೆಡಿ 10 ಗಂಟೆ ಆಗ್ತಾಯಿತ್ತು. ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಮನೆಗೆ ಬಂದಾಗ ಟೈಮ್ ಆಲ್ರೆಡಿ 10:45 ಗಂಟೆ ಆಗಿತ್ತು ಅನಿಸುತ್ತೆ. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮಲ್ಗೋಕೆ ಅಂತೇಳ್ಬಿಟ್ಟು ಹೋದ್ವಿ. ಬಟ್ ನಾವು ತುಂಬ ದಿನ ಆದಮೇಲೆ ನಮ್ಮ ಅತ್ತೆ ಮನೆಗೆ ಬಂದಿದ್ದರಿಂದ, ಜೊತೆಗೆ ನಮ್ಮ ಅತ್ತೆನೂ ಅಷ್ಟೇ ಫ್ರೀಯಾಗಿ ಮಾತಾಡೋಕ್ಕೆ ಎಲ್ಲೂ ಸಿಕ್ಕಿರಲಿಲ್ಲ.
ನಮ್ಮ ಮಾವ ತೀರ್ಕೊಂಡು ಜಸ್ಟ್ ಒಂದು ವರ್ಷ ಆಯಿತು ಅಷ್ಟೇ. ನಮ್ಮ ಮಾವ ಇದ್ದಾಗ ಅವ್ರಿಗೆ BP ಶುಗರ್ ಎಲ್ಲ ಇದ್ದಿದ್ದರಿಂದ ನಮ್ಮ ಅತ್ತೆ ಎಲ್ಲೂ ಸ್ಟೇ ಮಾಡ್ತಿರಲಿಲ್ಲ. ಎಲ್ಲಿಗೆ ಬಂದ್ರೂ ಬೆಳಗ್ಗೆ ಬಂದು ಸಂಜೆ ಅಷ್ಟಕ್ಕೂ ವಾಪಸ್ ಬಂದುಬಿಟ್ಟಿರೋರು. ನಮ್ಮ ಮಾವಂಗೆ ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರ ಜೊತೆ ಏನೂ ಮಾತಾಡೋಕೆ ಆಗ್ತಿರ್ಲಿಲ್ಲ ಸರಿಯಾಗಿ. ಹಾಗಾಗಿ ಇವಾಗ ಫ್ರೀಯಾಗಿ ಸಿಕ್ಕಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾವು ಮಲ್ಕೊಂಡಾಗ ಆಗಲೇ ಟೈಮ್ ಬಂದ್ಬಿಟ್ಟು 1-1:30 ಆಗಿತ್ತು ಅನಿಸುತ್ತೆ. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅತ್ತೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡಿದರು. ಹಾಗೆ ಮಧ್ಯಾಹ್ನ ಅಡುಗೆಗೆ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಹೋಳಿಗೆ, ಉಪ್ಪಿನ ಸಾರು, ಪಲ್ಯ, ಕೋಸಂಬರಿ, ಬೋಂಡ ಇದೆಲ್ಲ ಮಾಡಿದರು. ಹಾಗೆ ಇವಾಗ ಹೋಳಿಗೆ ಮಾಡ್ತಿರೋದು ನಮ್ಮ ಅತ್ತೆ ದೊಡ್ಡ ಮಗಳು ನೇತ್ರಾವತಿ ಅಂತೇಳಿ. ಸೊ ಒಬ್ಬರು ಸೀನಿಯರ್ ನೇತ್ರಾವತಿ ಅಂತಾರೆ ನಮ್ಮಮ್ಮ, ಹಾಗೆ ಇವಳು ಜೂನಿಯರ್ ನೇತ್ರಾವತಿ. ನನಗಿನ ವಯಸ್ಸಲ್ಲಿ ಇವಳು ಐ ಥಿಂಕ್ 4 ವರ್ಷ ದೊಡ್ಡವಳು ಅನಿಸುತ್ತೆ. ಬಟ್ ನಾನು ಹೋಗು ಬಾ ಅಂತಲೇ ಕರೆಯೋದು. ನನಗೆ ಹೋಗಿ ಬನ್ನಿ ಅಂತೆಲ್ಲ ಕರೆದ್ರೆ ಯಾರೋ ಬೇರೆಯವ್ರನ್ನ ಮಾತಾಡ್ಸೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇವಳನ್ನ ಹೋಗು ಬಾ ಅಂತಲೇ ಕರೆಯೋದು. ಇವಳು ವೆಟರ್ನರಿಯಲ್ಲಿ PhD ಮಾಡ್ಕೊಂಡಿದ್ದಾಳೆ. ಸೊ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು. ಮುಂಚೆ ವೆಟರ್ನರಿ ಡಾಕ್ಟ್ರಾಗಿ ವರ್ಕ್ ಮಾಡ್ತಿದ್ದು, ಬಟ್ ಇವಾಗ ವೆಟರ್ನರಿ ಕಾಲೇಜಲ್ಲಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಿದ್ದಾಳೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು 4 ಗಂಟೆಗೆ ಹೊರಟ್ವಿ. ಅಮ್ಮವ್ರು ನನ್ನನ್ನು ತುಮಕೂರಿಗೆ ಡ್ರಾಪ್ ಮಾಡಿ ಅವರು ಬೆಂಗಳೂರಿಗೆ ಹೊರಟರು. ಹಾಗೆ ಇನ್ನು ಸ್ವಲ್ಪ ಹೊತ್ತರೆ ನಾನು ಓದಿದ್ದು ಹೈಸ್ಕೂಲ್ ಕೂಡ ಬರುತ್ತೆ ನೋಡಿ. ಎಸ್, ಇದೆ ನೋಡಿ ನಾನು ಓದಿದ್ದು ಹೈಸ್ಕೂಲು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.